ಅಂದ ಹಾಗೆ ಇನ್ನೊಂದು ಎಚ್ಚರಿಕೆ, ನಂದನ್ನ ಈ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೋಡ್ಬೇಡ. ಹಾಗೇನಾದ್ರೂ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅದರ ಪರಿಣಾಮ ಘೋರವಾಗಿರುತ್ತೆ. ಹುಷಾರ್. ನಿನ್ನಂತ್ಯ ಅರ್ಜುನ್ ಅಂತ್ಯ ನನ್ನಿಂದನೇ ಅನ್ನೋದನ್ನ ನಾನು ಯಾವಾಗಲೂ ನಿರ್ಧಾರ ಮಾಡಿದ್ದೀನಿ. ಅದನ್ನ ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಮೊದಲು ಅರ್ಜುನ್ಗೆ ಸಮಾಧಿ ಕಟ್ತೀನಿ, ಆಮೇಲೆ ನಿನ್ನ ಸಮಾಧಿಗೆ ಅಡಿಪಾಯ ಹಾಕ್ತೀನಿ. ಅಲ್ಲಿವರೆಗೂ ಎಷ್ಟು ಮೆರಿತೀಯೋ ಮೆರಿ, ನಾನು ನೋಡ್ತೀನಿ. ಇದು ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಯಾಕೋ ಈ ಮನೆ ಋಣ, ಈ ಮನೆಯವ್ರ ಸಂಬಂಧ ಮುಗೀತು ಅಂತ ಅನ್ನಿಸ್ತಾ ಇದೆ. ಏನೋ ಇದು ಸಂಬಂಧ ಗಿಮ್ಮಂದ ಋಣ ಅಂತ ಮಾತಾಡ್ತಿದ್ಯಾ? ಒಂದು ಮಾತಿನಿಂದ, ಒಂದು ಘಟನೆಯಿಂದ ಸಂಬಂಧ ಮುರಿಯೋದಾದ್ರೆ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ ಕಣೋ. ಅಜ್ಜಿ, ನೀವು ಹೇಳೋ ಮಾತುಗಳೆಲ್ಲ ಕೇಳೋದಕ್ಕೆ ಚಂದ ಅಷ್ಟೇ, ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕಾಗಲ್ಲ ಅಜ್ಜಿ. ಅಲ್ಲ ಕಣೋ, ಮನೆ ಬಿಟ್ಟು ಹೋಗೋವಂಥದ್ದು ಏನಾಗಿದೆ ನಿನಗೆ? ಇನ್ನೇನಾಗ್ಬೇಕಜ್ಜಿ? ನಾನು ತಪ್ಪು ಮಾಡದೇ ಇದ್ರು ನಾನೇ ತಪ್ಪಿತಸ್ಥ ಅನ್ನೋ ಥರ ವಿಷ್ಣು ಅಂಕಲ್ ಮನ್ಸಿಗೆ ಬಂದಂಗೆ ಹೊಡೆದ್ರಲ್ಲ, ಅದಕ್ಕಿಂತ ಅವಮಾನ ಇನ್ನೇನಾಗ್ಬೇಕಜ್ಜಿ? ನೀನೇ ಹೇಳಜ್ಜಿ. ಅಜ್ಜಿ, ನಾನು ತಪ್ಪು ಮಾಡಿದ್ರೆ ಅವ್ರನ್ನ ನೋಡಿಲಿ, ಬಡಿಲಿ, ಬೈಲಿ, ಕೊಂದಾಕ್ಬಿಡ್ಲಿ, ನನಗೆ ಬೇಜಾರಾಗ್ತಿರಲಿಲ್ಲ ಅಜ್ಜಿ. ಅಜ್ಜಿ, ಇದು ನನ್ನ ಮನೆ. ನನ್ನ ಮನೇಲಿ ನಾನೇ ಹೇಗೆ ತಪ್ಪಾಗಿ ನೋಡ್ಕೋತೀನಿ ಹೇಳಿ? ನಂದ, ನಿಂದೆಂಥ ಮನಸ್ಸು ಅಂತ ನನಗೆ ಗೊತ್ತು ಕೊಡು. ನಿಂಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ನೋಡಪ್ಪ, ಮನುಷ್ಯ ಆದಮೇಲೆ ತಪ್ಪುಗಳು ನಡೆಯುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೆ ಸಾಧಿಸೋದು ಮನುಷ್ಯತ್ವ ಅಲ್ವಾ ಕಣೋ? ಹೌದು, ವಿಷ್ಣು ಹಿಂದೆ ಮುಂದೆ ವಿಚಾರಿಸದೆ ನಿನ್ನ ಮೇಲೆ ಕೈ ಮಾಡಿದ್ದು ತುಂಬ ದೊಡ್ಡ ತಪ್ಪು. ಅದನ್ನು ನಾನು ಒಪ್ಕೋತೀನಿ. ನೋಡು ಅರ್ಜುನ್, ನೋಡು, ನಿಮ್ಮಪ್ಪ ಹಿಂದೆ ಮುಂದೆ ನೋಡಿದೆ ನಂದನ್ನ ಒಳ್ಳೆ ದನ ಬಡ್ದಂಗೆ ಬರ್ದಿದ್ದಾನೆ. ಯಾಕೋ ಬರ್ತಾ ಬರ್ತಾ ವಿಷ್ಣು ತಾಳ್ಮೆನೆ ಕಳ್ಕೊತಾ ಇದ್ದಾನೆ. ನೋಡು ಅರ್ಜುನ್, ಇವನ್ ಮನ್ಸ್ಕಾಗಿರೋ ನೋವಿಗೆ, ಅವಮಾನಕ್ಕೆ ನಾನು ಈ ಮನೇಲಿ ಇರೋದಿಲ್ಲ ಅಂತ ಹೊರಟು ನಿಂತಿದ್ದಾನೆ. ರುದ್ರ, ಅರ್ಜುನ್ ಯಾವತ್ತೂ ನಮ್ಮ ಪಾಲಿಗೆ ಮಗ್ಗಲಿನ ಮುಳ್ಳಿದ್ದ ಹಾಗೆ. ನಾವು
ನಾವು ಅವನ್ನ ಮುಗಿಸ್ಲಿಲ್ಲ ಅಂದ್ರೆ ಅವನೇ ನಮ್ಮನ್ನ ಮುಗಿಸ್ಬಿಡ್ತಾನೆ. ಅಣ್ಣ, ಆತ್ರದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಯಾಮಾರಿದ್ರೂ ನಮ್ಮ ಕುತ್ತಿಗೆಗೆ ಬಂದಿರತ್ತೆ. ಆಮೇಲೆ ಅಮ್ಮನಿಗೂ ಗೊತ್ತಾಗತ್ತೆ, ಅತ್ತಿಗೆಗೂ ಗೊತ್ತಾಗತ್ತೆ. ಸ್ವಲ್ಪ ಯೋಚನೆ ಮಾಡು. ಒಂದು ವೇಳೆ ಅವ್ರಿಗೆ ಗೊತ್ತಾದರೆ ಅವರ ದೃಷ್ಟಿನಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನು ಯೋಚನೆ ಮಾಡಿದ್ಯಾ? ರುದ್ರ, ನನ್ನ ಆತಂಕನು ಸ್ವಲ್ಪ ಅರ್ಥ ಮಾಡ್ಕೋ. ಹೇ ವಿಷ್ಣು, ನಂದನಿಗೆ ಯಾಕೋ ಹೊಡೆದೆ? ಆವತ್ತು ನಾಗನ್ನ ಯಾಕೋ ಕೊಂದೆ? ಹಲೋ, ನಿನ್ನ ಅನ್ಯಾಯಕ್ಕೆ, ನಿನ್ನ ಅಟ್ಟಹಾಸಕ್ಕೆ, ನಿನ್ನ ಅಕ್ರಮಕ್ಕೆ, ನಿನ್ನ ಅಹಂಕಾರಕ್ಕೆ ಇವತ್ತು ಪೂರ್ಣ ವಿರಾಮ ಇಡ್ತೀನಿ. ನಿನ್ನ ನನ್ನಿಂದ ಯಾವ ಶಕ್ತಿನೂ ಕಾಪಾಡೋದಿಲ್ಲ. ನೋಡು, ನಾನು ಯಾವ ತಪ್ಪು ಮಾಡಿಲ್ಲ. ಹೌದು, ಆ ಕ್ಷಣಕ್ಕೇನೋ ಆಗಿದೆ ಅಷ್ಟೇ. ನಾನೇನು ಮಾಡಬೇಡ, ನಾನು ಬಿಟ್ಬಿಡು. ನಾನು ಯಾವ ತಪ್ಪು ಮಾಡಿಲ್ಲ. ಇಷ್ಟು ದೊಡ್ಡ ಹಾವು ಇಲ್ಲಿಗೆ ಬರೋಕೆ ಹೇಗೆ ಸಾಧ್ಯ? ಅಂಕಲ್ ಯಾಕೆ ಕಟ್ಟಿಸ್ಕೊಂಡು ಹೋಗ್ತಾ ಇದೆ? ಅಂಕಲ್, ಅಂಕಲ್! ಇದೇನಿದು? ಇವ್ರ ಫೋನ್ ಇಲ್ಲಿ ಬಿದ್ದಿದೆ, ರಿಂಗ್ ಬೇರೆ ಆಗ್ತಾ ಇದೆಯಲ್ಲ. ಇತ್ತೀಚೆಗೆ ಯಾಕೋ ಇವ್ರು ತುಂಬ ವಿಚಿತ್ರವಾಗಿ ಆಡ್ತಾ ಇದಾರಪ್ಪ. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ರುದ್ರ ಕಾಲ್ ಮಾಡ್ತಾ ಇದ್ದಾನೆ. ಹಲೋ ಹಲೋ, ಅದಕ್ಕೆ ಅಣ್ಣ ಇದ್ದಾನಾ? ಏನಾಯ್ತು ರುದ್ರ? ಯಾಕೆ ಇಷ್ಟೊಂದು ಆತಂಕದಲ್ಲಿದ್ಯಾ? ಅದಕ್ಕೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅಣ್ಣನ ಫೋನ್ ಕೊಡಿ. ಅವ್ರು ಇಲ್ಲೇ ಎಲ್ಲೋ ಹೊರಗೆ ಹೋಗಿರ್ಬೇಕು. ಮತ್ತೆ ಅವನ ಫೋನು ನಿಮ್ಮ ಹತ್ರ? ಹೋಗ್ತಾ ಇಲ್ಲೇ ಬೀಳ್ಸ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಏನಾಯ್ತು ರುದ್ರ? ನೀನು ನಿಮ್ಮಣ್ಣ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ರುದ್ರ. ಅದೇನು ಅಂತ ಹೇಳು ರುದ್ರ. ಅಯ್ಯೋ ಅದಕ್ಕೆ ನೀವು ಅನ್ಕೊಂಡಾಗ ಏನೂ ಇಲ್ಲ, ನೀವು ಆರಾಮಾಗಿರಿ. ಇಷ್ಟೊತ್ತಲ್ಲಿ ಇವ್ರು ಎಲ್ಲಿಗೆ ಹೋದ್ರು? ರುದ್ರ ಯಾಕೆ ಹೀಗೆ ಆತಂಕದಲ್ಲಿದ್ದ? ಏನೋ ನಡೀತಾ ಇದೆ, ಆದ್ರೆ ಅದು ಏನು ಅಂತ ಇವ್ರಾಗ್ಲಿ ರುದ್ರ ಆಗ್ಲಿ ಬಾಯ್ ಬಿಡ್ತಾ ಇಲ್ಲ. ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ, ಅದು ಹೇಗೆ ತಿಳ್ಕೊಳ್ಳೋದು? ಅವನು ಎಲ್ಲಿದ್ದಾನೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು? ಅವನು ಕೂಗಿದ್ ನೋಡಿದ್ರೆ ಅವನು ಅಪಾಯದಲ್ಲಿದ್ದಾನೆ ಅನ್ನೋದಂತೂ ಸತ್ಯ. ಅಲ್ಲ,
ಇವ್ರು ಇತ್ತೀಚೆಗೆ ಯಾವಾಗ ಮನೇಲಿ ಇರ್ತಾರೆ, ಯಾವಾಗ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇಷ್ಟೊತ್ತಲ್ಲಿ ಇವ್ರು ಎಲ್ಲಿಗೆ ಹೋದ್ರು? ಫೋನ್ ಬೇರೆ ಇಲ್ಲೇ ಬೀಳ್ಸ್ಕೊಂಡು ಹೋಗಿದ್ದಾರೆ. ಏನಾಯ್ತು ಹೇಮಾ? ಅತ್ತೆಮ್ಮ, ತಾಳಿ ಇದೇನಿದು? ಅಪಶಕ್ನ? ಅದೇನೋ ಅತ್ತೆಮ್ಮ, ನನ್ನ ಹಣೆ ಬರಹನೇ ಸರಿ ಇಲ್ಲ. ಒಂದರ ಹಿಂದೆ ಒಂದು ಅಪಶಕನ, ಒಂದರ ಹಿಂದೆ ಒಂದು ಅವಘಡಗಳು ನಡೀತಾನೆ ಇದೆ. ಅದು ಯಾವ ಪೀಡೆ ಪಿಶಾಚಿ ಕಣ್ಣು ನಮ್ಮ ಮನೆ ಮೇಲೆ ಬಿದ್ದಿದ್ಯೋ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದು ಸರಿ, ವಿಷ್ಣು ಎಲ್ಗೋದ? ಇವ್ರು ಬೇರೆ ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅತ್ತೆಮ್ಮ ನನಗೆ. ಫೋನ್ ನೋಡಿದ್ರೆ ಹೊಸ್ಲ ಹತ್ರ ಬಿದ್ದಿತ್ತು. ಅವ್ರು ಯಾವತ್ತೂ ಈ ಥರ ಫೋನ್ ಎಲ್ಲ ಬಿಟ್ಟು ಹೋದವರೆಲ್ಲ. ಆತಂಕ ಜೊತೆಗೆ ಈ ಅಪಶಕುನ ಬೇರೆ. ಸಮಾಧಾನ ಮಾಡ್ಕೊ. ನೋಡಿ, ಇದೇನೇಮ್ಮ ಏನೂ ಆಗಬಾರ್ದಾಗೋಯ್ತು ಅನ್ನೋ ರೀತಿಲಿ ಕಣ್ಣೀರಾಗ್ತಿದ್ಯಾ? ನೀನಾಗಲಿ ನಾನಾಗಲಿ ಯಾರು ಏನು ಅನ್ಯಾಯ ಮಾಡಿದ್ದೀವಿ? ಧೈರ್ಯವಾಗಿರು, ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗತ್ತೆ. ನಮ್ಗೆ ಯಾವ ಕೆಡಕೂ ಆಗೋದಿಲ್ಲ, ಧೈರ್ಯವಾಗಿರು. ಅಲ್ಲ ಅತ್ತೆಮ್ಮ, ಮುಸ್ಸಂಜೆ ಹೊತ್ತಲ್ಲಿ ಮುತ್ತೈದೆ ಕೊರಳಿಂದ ಈ ಥರ ತಾಳಿ ಬಿದ್ದರೆ ಅದು ಅಪಶಕುನ ಅಲ್ಲದೆ ಇನ್ನೇನು? ಅಕ್ಕ, ಕೆಲವು ಸಮಯ ನಮ್ಮ ಕೈ ಮೀರಿ ಕೆಲವು ಘಟನೆಗಳು ನಡೆದು ಹೋಗುತ್ತವೆ. ಅದಕ್ಕೆಲ್ಲ ಅಪಶಕ್ನ ಅಂತ ಕೂತ್ಕೊಂಡ್ರೆ ಜೀವನ ಸಾಗತ್ತಾ? ಜೀವಕ್ಕೆ ಸಮಾಧಾನ ಸಿಗತ್ತಾ? ನೋಡಿ, ನೀವಿಬ್ರು ಏನೇ ಹೇಳಿದ್ರು ಸಹ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ನೋಡಿ ಹೇಮಾ, ನಮಗಿಂತ ದೊಡ್ಡವನು ಆ ದೇವರು. ಅವನ ಕೃಪಾ ಕಟಾಕ್ಷ ಇದ್ರೆ ಕುರುಡ ಲೋಕ ನೋಡ್ತಾನೆ, ಮೂಕ ಹಾಡ್ತಾನೆ, ಕಾಲಿಲ್ಲದಿರೋನು ಕುಣಿದಾಡ್ತಾನೆ. ನನ್ನಿಂದಾಗಲಿ ನಮ್ಮ ಮನೆಯವರಿಂದಾಗಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಪ್ಪ. ನನ್ನ ಮಾಂಗಲ್ಯ ಭಾಗ್ಯಕ್ಕೆ ಯಾವ ಕುತ್ತು ಬರ್ದಲೇ ಇರಲಿ ಅಂತ ಆ ದೇವ್ರಿಗೆ ದೀಪ ಹಚ್ಚು. ಎಲ್ಲ ಒಳ್ಳೇದಾಗುತ್ತೆ ಕಣೆ, ಧೈರ್ಯವಾಗಿರು. ಹೌದಕ್ಕ, ಆ ದೇವ್ರು ಕಣ್ಬಿಟ್ರೆ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಕರಗೋಗುತ್ತೆ ಅಂತಾರೆ. ಹೋಗು. ಏನಪ್ಪ ಇದು? ಅಲ್ಲಿ ನೋಡಿದ್ರೆ ತಾಳಿ ಕಿತ್ತು ಕೆಳಗಡೆ ಬಿತ್ತು, ಇಲ್ಲಿ ನೋಡಿದ್ರೆ ದೀಪನೇ ಹತ್ಕೋತಾ ಇಲ್ಲ. ಏನ್ ಕಾದಿದ್ಯೋ ಏನೋ. ಅರ್ಜುನ್, ಅರ್ಜುನ್, ಅರ್ಜುನ್! ಏನಾಯ್ತು? ಯಾಕೋ ಇಷ್ಟು ಗಾಬರಿ ಆಗಿದ್ಯಾ?
ಏನೋ ನಿನ್ನ ಆತಂಕ? ಅಜ್ಜಿ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅರ್ಜುನಲ್ಲಿ ಅಯ್ಯೋ ಅರ್ಜುನ್ ವಿಷಯ ಬಿಡು, ನಾನು ಪ್ರೇಮ್ ಪ್ರಶ್ನೆಗೆ ಉತ್ತರ ಕೊಡು. ಏನೋ ನಿಸ್ಥಿತಿ, ಏನಾಯ್ತು? ಅದು ಅದು ಏನದು ಅದು ಅದಂತ ರಾಗ ಹಿಡಿತಾ ಇದೆಯಾ? ನಮ್ಮ ವಿಷ್ಣುನೆಲ್ಲಾದ್ರೂ ನೋಡಿದ್ಯಾ? ಹಾ ನೋಡ್ದೆ. ಎಲ್ಲಿ ನೋಡ್ದೆ? ಯಾವಾಗ ನೋಡ್ದೆ? ವಿಷ್ಣು ಅಂಕಲ್ಲು ಎಲ್ಲೋ ನೋಡ್ದೆ? ಸರಿಯಾಗಿ ಬಾಯ್ಬಿಟ್ಟು ಮಾತಾಡು. ನೋಡ್ದೆ. ನಂದ ನೀನ್ ಇವ್ರನ್ನ ನೋಡ್ದ್ಯಾ? ಎಲ್ಲಿ ನೋಡ್ದೆ? ಯಾವಾಗ ನೋಡ್ದೆ? ನಿನ್ನೆ ಕೇಳ್ತಾ ಇರೋದು ವಿಷ್ಣುನ್ ಎಲ್ಲಿ ನೋಡ್ದೆ ಹೇಳು. ಅದು ವಿಷ್ಣು ಅಂಕಲ್ನ ಒಂದು ಹಾವು ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು. ವಿಷ್ಣು ಅಂಕಲ್ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಮುಂದೆ ಮುಂದೆ ಓಡ್ತಾ ಇದ್ರೆ ಹಾವು ಹಿಂದೆ ಹಿಂದೆ. ಅದು ದೊಡ್ಡ ಹಾವು. ಸದ್ಯ ಯಾವ ಹಾವುಗಳು ಇಲ್ಲ. ಅಲ್ಲ, ನಂದನ್ನ ಹೊಡೆಯೋದನ್ನ ಅರ್ಜುನ್ ನೋಡ್ದ ಸರಿ, ಆದ್ರೆ ಆದ್ರೆ ಆ ನಾಗನ ಮೇಲೆ ಕಾರ ಹಚ್ಚಿದ್ದಕ್ಕೆ ಅರ್ಜುನ್ ಅಂದ್ರೆ ಅಂದ್ರೆ ಆ ನಾಗನ್ನ ನಾನು ಕೊಂದೆ ಅಂತೇಳಿ ಅರ್ಜುನ್ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನ. ನೋಡು, ನಾನು ಎಷ್ಟೇ ಆಗಲಿ ಮನುಷ್ಯ, ನಾನು ತಪ್ಪು ಮಾಡೋದು ಸಹಜ. ಆದ್ರೆ ನನ್ನನ್ನೇನು ಮಾಡಬೇಡ, ನನ್ನನ್ನು ಬಿಟ್ಬಿಡು, ನನ್ನನ್ನು ಕೊಲ್ಬೇಡ, ಬಿಟ್ಬಿಡು.